ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಕೋಟಿ ಸೂರ್ಯಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಜಾನನಂ ಭೂತಗಣಾಸೇವಿತಂ ಸತಸ್ತಜಂಬುಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀಲಕ್ಷ್ಮೀಂ ಕ್ಷೀರಸಮುದ್ರರಾಜನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಮಸ್ತದೇವ ನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧಿಭೋ ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿनीं सरस्यां वन्दे मुकुन्दप्रियां. ओं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते. ओं वेदानुद्धरते जगन्तिमाते भुवनोत्स्फुरते दैत्यं दाशितफलिङ्गलयते क्षेत्रं कौरते पवनस्तं जयते फलं कलयते कारुण्यमात्मते लैच्छामार्वहिते दशाकृते कृष्णाय तुभ्यं नमः. ओं भूर्भुवस्सुवः ओं तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ओं पञ्चवक्त्रं जटाधारं पञ्चादशविलोचनं सद्योजातानं श्वेतं वामदेवं तु कृष्णकम् अघोरं रक्तवर्णं तत्पुरुषं पीतवर्णचं दशबाहुं महाकायं शरदकुण्डलशोभितं पिताम्बरधरं देवं नागेन्द्रोपितं रुद्राक्षहारसंयुक्तं व्याघ्रचर्मोत्तरेकम् अक्षमालाभ्यनागेन्द्रशूलाविनाशनं वीणां नवर्गं बाणं शङ्खचक्रकरान्तं देवदेवं महादेवं विश्वकर्माणं प्रागुषिमृच्छोदमूलवक्त्रं जगद्गुरुं नमस्करोम्यहं भक्त्या भक्तिमुक्तिप्रदायकम्. ओं बुद्धिर्बलं विश्वधर्मर्बृहत्मर्वदा अजाड्यं वक्त्रमत्स्मरणाद्वेत् दक्षिणे लक्ष्मणस्वामी जनकांशां पुरतो मारुतस्सतं वन्दे रघुनन्दनम्. ओं पूज्याय राघवेन्द्राय सत्यधर्मरताय भजतां कल्पवृक्षाय कामधेनवे. ओं गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः. ओं दीपम् अरिशनचन्दनं पुष्पं धूपं घण्टनादनं नैवेद्यं समर्पयामि. ओं दीपम् अरिशनचन्दनम् अष्टगन्धं धूपं घण्टनादनं नैवेद्यं समर्पयामि. ओं या कुन्देन्दुतुषारहारधवलया शुभ्रवस्त्रान्वितः या वीणावरदण्डमण्डितकरया श्वेतपद्मासनया ब्रह्माच्युतशङ्कर प्रभृतिभिः देवैः सदा पूजिता वन्दिता समां पातु सरस्वती भगवती निःशेषजाड्यापः. ಸಾರಿ ಏನಕ್ಕಾಗಲ್ಲ ಚಾಲು ಮಾಡಿ. ಶ್ರೀದೇವಿ ಮಹಾತ್ಮೆಯ ಮಹಾಗ್ರಂಥವು ಮೂಲ ಚಿದಾನಂದಾವಧೂತರಿಂದ ರಚಿಸಲ್ಪಟ್ಟಿದ್ದು. ಶ್ರೀದೇವಿ ಮಹಾತ್ಮೆ ಶ್ರೀ ಚಿದಾನಂದಾವಧೂತರಿಂದ ರಚಿಸಲ್ಪಟ್ಟಿದ್ದು. ಇವತ್ತಿನಿಂದ 9 ದಿವಸ ನವರಾತ್ರಿಯ ಪೂಜೆಯನ್ನು 9 ದಿನಗಳ ಕಾಲ 18 ಅಧ್ಯಾಯದಿಂದ ಕೂಡಿದಂಥ ಶ್ರೀದೇವಿ ಮಹಾತ್ಮೆಯ ಚರಿತ್ರೆಯನ್ನು ಓದುವುದು. ಇವತ್ತು ಮೊದಲನೆಯ ದಿವಸ ಪ್ರಾರಂಭ ಆಗ್ತಾಯಿದೆ. ಮೊದಲನೇ ದಿವಸ ಶಿವನು ನಂದೀಶ್ವರನ ವಿನಂತಿಯ ಪ್ರಕಾರ ಶ್ರೀದೇವಿಯ ಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದ್ದು. ಸಪ್ತಶತಿ ಶ್ರೀದೇವಿ ಮಹಾತ್ಮೆಯ ಮಹಾಯಂತ್ರ. ಇದು ಮಹಾಯಂತ್ರ, ಇದರ ಪೂಜೆ ಮಾಡುವ ಓಂ ಸರ್ವಮಂಗಳಮಾಂಗಲ್ಯ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಐಂ ಕೀಲಾಮಾನಿನ್ನೈ ನಮಃ. ಓಂ ಕ್ಲೀಂ ಕೇಲೈ ನಮಃ. ಓಂ ಚಾಮುಂಡಾಯ ನಮಃ. ಓಂ ಹ್ರೈಂ ಕಾರೈ ನಮಃ. ಶ್ರೀದೇವಿ ಮಹಾತ್ಮೆಯ ಗ್ರಂಥವು ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀದೇವಿ ಮಹಾತ್ಮೆಯ ಗ್ರಂಥವು ಪೀಠಿಕಾಧ್ಯಾಯವನ್ನು ಪ್ರಾರಂಭಿಸುತ್ತೇನೆ. ಪ್ರತಿ ಅಧ್ಯಾಯವನ್ನು ಪೂಜೆ ಮಾಡಿ ಓದಲು ಪ್ರಾರಂಭಿಸಬೇಕು. ಮುಗಿಸುವಾಗಲೂ ಕೂಡ ಪ್ರತಿ ಅಧ್ಯಾಯವನ್ನು ಪೂಜೆ ಮಾಡಿ ಮುಗಿಸಬೇಕು. ಇದು ಶ್ರೀದೇವಿ ಮಹಾತ್ಮೆ ಗ್ರಂಥದ
ನಿಯಮವಾಗಿದೆ. ಇನ್ನೂ ಬಹಳವಾದಂಥ ನಿಯಮಗಳುಂಟು. ಆ ನಿಯಮಗಳ ಸಂಕ್ಷಿಪ್ತವಾಗಿ ಶ್ರೀದೇವಿ ನವರಾತ್ರಿ ಪೂಜೆಯನ್ನು ಮಾಡುತ್ತಿದ್ದೇವೆ. ಬಹಳ ನಿಯಮಗಳುಂಟು. ಅವೆಲ್ಲ ನಿಯಮಗಳನ್ನು ಇಲ್ಲಿ ಹೇಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಸಂಕ್ಷಿಪ್ತವಾಗಿ ನಾವು ಪೂಜೆಯನ್ನು ಮಾಡುತ್ತಿದ್ದೇವೆ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸದ್ಗುರುವೇ ನಮಃ. ಓಂ ದೇವಂ ಅರಿಶಿನಚಂದನಂ ಪುಷ್ಪಂ ಧೂಪಂ ಘಂಟನಾದನಂ ನೈವೇದ್ಯಂ ಸಮರ್ಪಯಾಮಿ. ಈ ಶ್ರೀದೇವಿ ಮಹಾತ್ಮೆಯ ಪುಸ್ತಕವು ಈ ಪುಸ್ತಕವು ಕರ್ನಾಟಕದ ಅಥವಾ ದೇಶದ ಯಾವುದೇ ಪುಸ್ತಕ ಭಂಡಾರದಲ್ಲಿ ಕೇಳಿದರೂ ತಮಗೆ ಸಿಗುತ್ತದೆ. ಇದು ಕನ್ನಡದ ಪುಸ್ತಕವಾಗಿದೆ. ಭಾವಿನಿ ಷಟ್ಪದಿಯಲ್ಲಿ ಪದ್ಯವನ್ನು ಬರೆಯಲಾಗಿದೆ. ಅದರ ಅರ್ಥವನ್ನು ಕನ್ನಡದಲ್ಲಿ ಕೊಡಲಾಗಿದೆ. ಭಾವಿನಿ ಷಟ್ಪದಿಯಲ್ಲಿ ಬರೆದಂಥ ಗದ್ಯವನ್ನು ಓದುವುದರಿಂದ ತಮಗೆ ಅರ್ಥವಾಗುವುದಿಲ್ಲ. ಹೀಗಾಗಿ ಕನ್ನಡದಲ್ಲಿ ನಾನು ಪ್ರತಿ ಸಲ ಗದ್ಯವನ್ನು ಮಾತ್ರ ಓದುತ್ತೇನೆ. ಆದರೆ ತಮಗೋಸ್ಕರ ನಾನು ಕನ್ನಡವನ್ನು ಓದುತ್ತಿದ್ದೇನೆ, ತಮಗೆ ಅರ್ಥವಾಗಲಿ ಎಂದು. ಪೀಠಿಕಾಧ್ಯಾಯ ಬಾಗಿಲ ಮುಚ್ಚಿಬಿಡ್ತು. ಸಾವಕಾಶ ಹೋಗು. ಪೀಠಿಕಾಧ್ಯಾಯ. ಗ್ರಂಥಕರ್ತರು ಇಷ್ಟಗುರುವಿನ ಮಂಗಲವಂ ಮಾಡಿದ್ದಾರೆ. ಅತ್ಯಂತ ಪವಿತ್ರವಾದ ಉತ್ತಮ ದೇವನು, ಒಳ ಹೊರಗೆ ಸರ್ವವನ್ನು ಬೆಳಗುವ ಪ್ರಕಾಶ ರೂಪನು, ಸರ್ವವನ್ನು ನಿರ್ವಿಕಾರದಿಂದ ಅರಿಯುವ ಶುದ್ಧ ಚಿದ್ರೂಪನು, ಚಿದಾಕಾಶನು, ಸರ್ವಕ್ಕೂ ಒಡೆಯನು ಎನಿಸುವ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ, ಜ್ಞಾನ, ವೈರಾಗ್ಯಾದಿಗಳನ್ನು ಕೊಡುವ ಅಯೋಧ್ಯಾಪುರದ ಜನರನ್ನು ದರ್ಶನ, ಸ್ಪರ್ಶನ, ಸಂಭಾಷಣಗಳಿಂದ ರಕ್ಷಿಸುವ ಶ್ರೇಷ್ಠ ಚಿದಾನಂದ ಗುರುಗಳು ಯಮಗೆ ಕಲ್ಯಾಣವನ್ನು ಉಂಟು ಮಾಡಲಿ. ಈ ಪುಸ್ತಕವನ್ನು ತಾವು ಕೂಡ ಪುಸ್ತಕದ ಅಂಗಡಿಯಲ್ಲಿ ಖರೀದಿಸಿ ತಾವು ಕೂಡ ಪ್ರತಿಯೊಬ್ಬರು ಓದಬೇಕಾದಂಥ ಭಕ್ತಿ ರೂಪದ ದೇವಿ ಗ್ರಂಥ ತಾವು ಓದಬಹುದು. ಕೊಂಡುಕೊಂಡು ಮನೆಯಲ್ಲಿ ಭಕ್ತಿಪೂರ್ವಕವಾಗಿ ಓದಬಹುದು. ಗುರು ಪರಂಪರೆಯನ್ನು ಹೀಗೆ ಹೇಳಿದ್ದಾರೆ. ಶಿವನ ಸ್ವರೂಪದಲ್ಲಿ ಸಮರಸ ಹೊಂದಿದ ಯೋಗಿಗಳಲ್ಲಿ ಶಿವಾನಂದ ರಾಜಯೋಗಿಯ ಆಜ್ಞೆಗೆ ಯೋಗ್ಯನಾಗಿರುವ ಯೋಗಿ ಯಾರೆಂದರೆ ತುಂಗಭದ್ರಾ ನದಿಯ ದಂಡೆಯಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ ಸದಾ ಅಯೋಧ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ ರಾಜಯೋಗಕ್ಕೆ ಒಡೆಯನಾದವನು ಶ್ರೇಷ್ಠ ಚಿದಾನಂದ ಗುರುಗಳು. ರಾಜಯೋಗ ಅರಿವಿನಿಂದ ಒಳಗಣ ಮಧ್ಯ ಹೊರಗಣ 3 ಲಕ್ಷದಿಂದ ಶಿವಸ್ವರೂಪವನ್ನು ಮನಸ್ಸಿನಿಂದ ವೃತ್ತಿಯು ಸ್ಥಿರವಾಗಿ ನಿಲ್ಲಲು ರಾಜಯೋಗ ಎನಿಸುವುದು. ಈ ಪದ್ಯವು ರಾಜಯೋಗ ಅಂತ ಹೆಂಗೆ ಅನಿಸ್ತದಂತ, ರಾಜಯೋಗ ಅಂದರೆ ಎದಕ್ಕಂತಾರಂತ ಹೇಳಿದ್ದಾರೆ. ಗ್ರಂಥ ರಚಿಸುವ ಕಾರಣ, ಪ್ರಕರಣದ ಪರಿಸ್ಥಿತಿಯು, ರಾಜಯೋಗಾನುಭವಿಗಳಾದ ಶ್ರೀ ಚಿದಾನಂದರ ಪರಮ ಶಿಷ್ಯರು, ಭಕ್ತರ ಪಾಪ ಕಳೆದು ಹಿತ ಮಾಡುವವರು, ಸರ್ವಸಂಗ ಬಿಟ್ಟವರು. ಸರ್ವಸಂಗ ಬಿಟ್ಟವರಂದರೆ ಯಾರು? ಅಣವ, ಮಾಯ, ಕಾರ್ಮಿಕವೆಂಬ ತ್ರಿಮಲಗಳನ್ನು ತೊಳೆದವರು ಆದ ಚಿದಾನಂದಾವಧೂತರು. ಗುರುವಿನ ಆಜ್ಞಾ ಪ್ರಕಾರ ಸಕಲ ಮೋಕ್ಷಗಳಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ಸುಲಭ ರೂಪದಿಂದ ಪುರಾಣ ರಚಿಸುವ ಕಾರಣ ಸರ್ವಸೇವ್ಯವಾಗಿರುವುದು. ಶ್ರೀ ಚಿದಾನಂದಾವಧೂತ ಗುರುಗಳು ತಮ್ಮ ಗುರುವಿನ ಅನುಗ್ರಹದಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಸರ್ವರಿಗೂ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ತಿಳಿಗನ್ನಡದಲ್ಲಿ ಬರೆದಿದ್ದಾರೆ. ಶುದ್ಧ ಜ್ಞಾನವೆನಿಸುವ ಸಿದ್ಧ ಪರ್ವತದಲ್ಲಿ ಸದಾವಾಸವಾಗಿರುವ ದೇವತೆಗಳಿಂದ ಹೊಗಳಿಸಿಕೊಳ್ಳುವ ಸಚ್ಚಿದಾನಂದ ಸ್ವರೂಪ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಪೂರ್ಣ ಕೃಪಾ ಪಾತ್ರನಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಓದಿ ಮನದ ಪೂರ್ಣ ಬಯಕೆಯನ್ನು ಪಡೆಯಲು ಪರಮಾನಂದ ಭರಿತನಾಗಿ ದೇವಿ ಚರಿತ್ರೆಯನ್ನು ಹೇಳಿದರು. ಅನುಬಂಧ ಚತುಷ್ಟಯ ಸಚ್ಚಿದಾನಂದ ಸ್ವರೂಪಳು ಜಗದಂಬೆಯೂ ಆದ ಶ್ರೀದೇವಿಯ ಮಹಿಮಾರೂಪ ಚರಿತ್ರೆಯೇ ಗ್ರಂಥದ ವಿಷಯವಾಗಿದೆ. ಚಿದಾನಂದಾವಧೂತರು ಈ ಗ್ರಂಥವನ್ನು ರಚಿಸಿದಂಥ ಸದ್ಗುರುಗಳು ಸ್ವತಃ ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡಿದ್ದಾರೆ. ಅವಳ ಅನುಭವವನ್ನು ಮಾಡಿಕೊಂಡು ಎಲ್ಲ ಸಕಲ ಬುದ್ಧಿವಂತ ಜನರಿಗೂ ಭಕ್ತರು ಓದಿ ಆನಂದ ಪಡೆಯಲು ಅವರ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಅನುಕೂಲವಾಗುವಂಥ ರೀತಿಯಲ್ಲಿ ಈ ಸದ್ಗುರು ಈ ಚರಿತ್ರೆಯನ್ನು ಬರೆದಿದ್ದಾರೆ. ಈ ಚರಿತ್ರೆಯ
ಉದ್ದೇಶ ವಿಷಯ ಏನಂದರೆ ದೇವಿಯ ಮಹಾತ್ಮೆ, ದೇವಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳುವುದು. ದೇವಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳುವಂಥ ಚರಿತ್ರೆ ಈ ಗ್ರಂಥ ಶ್ರೀದೇವಿ ಮಹಾತ್ಮೆ. ಜ್ಞಾನ ಮಾರ್ಗವ ತಿಳಿಯಬೇಕೆಂದರೆ ಜ್ಞಾನ ಸಿಂಧುವಿನೊಳಗೆ ಹೇಳಿದ ಸರ್ವ ಯಥಾರ್ಥ ವಸ್ತು ಸ್ವರೂಪವನ್ನು ತಿಳಿದುಕೊಳ್ಳಿರಿ. ಜ್ಞಾನ ಮಾರ್ಗ ಅಂತಂದರೆ ಈ ಲೋಕದ ಸಂಸಾರ ಲೋಕವನ್ನು ಬಿಟ್ಟು ನಾನು ಮೋಕ್ಷವನ್ನು ಹೊಂತೀನಿ, ದೇವರ ಸನ್ನಿಧಿಯನ್ನು ಪಡಿತೀನಿ, ನನಗೆ ಜನನ ಮರಣಗಳು ಬೇಡ ಅಂತಂದರೆ ನಿಜವಾದ ಭಗವಂತನ ಜ್ಞಾನ ಆಗಬೇಕು ಅಂದರೆ ಅದಕ್ಕಾಗಿ ಜ್ಞಾನ ಸಿಂಧು ಅಂತ ಒಂದು ಪುಸ್ತಕ ಇದೆ. ಆ ಜ್ಞಾನ ಸಿಂಧು ಈ ಪುಸ್ತಕದಲ್ಲಿ ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಇದರಲ್ಲಿ ಆ ಜ್ಞಾನ ಸಿಂಧು, ಜ್ಞಾನ ಮಾರ್ಗವನ್ನು ತಿಳಿಸಿಕೊಡುವಂಥ ಒಂದು ವಿಷಯ ಜ್ಞಾನ ಇದೆ, ಅದು ಕೂಡ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇಚ್ಛೆಯುಳ್ಳವರು ಬೇಕಾದ ಇಚ್ಛೆಯು ಪ್ರಾಪ್ತಿಯಾಗಬೇಕೆಂದರೆ ಈ ಗ್ರಂಥ ಸ್ವರೂಪವನ್ನು ಧ್ಯಾನಿಸಿದರೆ ಅದು ಕೊರತೆ ಇಲ್ಲದೆ ಸತ್ಯವಾಗಿ ಸಿದ್ಧಿಸುವುದು. ಭಕ್ತಿಯಿಂದ ಈ ಗ್ರಂಥವನ್ನು ಓದಿ ಅರ್ಥ ಮಾಡಿಕೊಂಡು ಓದಿದರೆ ದೇವಿ ಕೈ ಹಿಡಿತಾಳೆ ಅನ್ನುವುದೇ ಇದರ ಮಾರ್ಗ. ಅಷ್ಟೆಲ್ಲ ಮೋಕ್ಷ ಸಿದ್ಧಿ ಆಗಬೇಕು ಅಂದರೆ ನಮಗೆ ಮುಂದಿನ ಜನ್ಮ ಬೇಡ, ಸದಾ ದೇವಿಯ ಸನ್ನಿಧಿಯಲ್ಲಿ ಇರ್ತೀನಿ ಅಂದರೆ ಅದಕ್ಕೆ ಕೂಡ ಮಾರ್ಗಗಳಿದ್ದಾವೆ. ಇಲ್ಲಿ ಕೆಲವೊಂದು ಅರ್ಥಗಳನ್ನು ಕೊಟ್ಟಿದ್ದಾರೆ, ಶಬ್ದಾರ್ಥಗಳಿದ್ದಾವೆ, ಅವುಗಳನ್ನು ಬೇಡ, ನೇರವಾಗಿ ನಾನು ಗ್ರಂಥಗಳಿಗೆ ಹೇಳುತ್ತೇನೆ. ಶಬ್ದಾರ್ಥಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬೇಡ. ಓಕೆ, ಈ ಗ್ರಂಥವು ಸರ್ವ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯು. ಹೇಗೆ ಹೇಳಿದ್ದಾರೆ ನೋಡಿ, ಈ ಗ್ರಂಥವು ಸರ್ವ ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯು, ಇಚ್ಛಿತ ವಸ್ತುಗಳನ್ನು ಕೊಡುವ ಕಾಮಧೇನುವು, ಕಲ್ಪಿತ ವಸ್ತುಗಳು ತಯಾರಾಗಲು ಕಲ್ಪವೃಕ್ಷವು ಆಗಿರುವುದು. ದೇವಿಯ ದಯೆಯಿಂದ ಸುಖ ಸಂಪತ್ತುಗಳು ಭೋಗಗಳು ಸದಾ ಶೋಭಿಸುತ್ತಿರುವುದರಿಂದ ಗ್ರಂಥ ಮಹಿಮೆ ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವುದು. ನೋಡಿ, ಇದು ಇಂಥ ಒಂದು ಇಚ್ಛಿತ ಫಲಗಳನ್ನು ಕೊಡುತ್ತದೆ, ಸರ್ವ ಚಿಂತೆಗಳನ್ನು ಕಳೆದು ಹಾಕ್ತದೆ, ಎಷ್ಟೋ ಆಗದಿರ್ತಕ್ಕಂಥ ಕೆಲಸಗಳು ಮಾಡಿಕೊಡ್ತವೆ. ಇದು ಹೆಂಗಿದ್ರೆ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ ಈ ಗ್ರಂಥ, ದೇವಿ ಗ್ರಂಥ. ದೇವಿಯ ದಯೆಯಿಂದ ಸುಖ ಸಂಪತ್ತುಗಳು ಸಿಗುತ್ತವೆ, ಭೋಗಗಳು ಸದಾ ಶೋಭಿಸುತ್ತವೆ. ಇದು ಗ್ರಂಥ ಮಹಿಮೆ. ಇದು ಸಾಧನೆಗಳಿಂದಾದ ಕಾಮ್ಯ ಫಲಗಳು ದೇವಿ ಚರಿತ್ರೆ ನೆನಪು ಮಾತ್ರದಿಂದ ಸಾಧ್ಯವಾಗುವು. ಸಾಧನೆಗಳನ್ನು ಮಾಡ್ತಾ ಇದ್ದರೆ ಕೆಲವು ಸಲ ಕಷ್ಟಗಳಾಗ್ತವೆ, ಫಲಗಳು ಸಿಗೋದಿಲ್ಲ. ಆದರೆ ದೇವಿ ಚರಿತ್ರೆ ನೆನಪು ಮಾಡಿ, ದೇವಿನ ನೆನಪು ಮಾಡೋದರಿಂದ ಸಾಧನೆಗಳಿಗೆ ಫಲ ಸಿಗುತ್ತದೆ. ವಾದಿಗಳು ಸೋತು ಮುಖ ತೋರದೆ ಹೋಗುವರು, ಶತ್ರುಗಳು ನಾಶ ಹೊಂದುವರು. ನೋಡಿ, ಇವೆಲ್ಲ ಇದ್ದಾವೆ. ಭಕ್ತಿಯಿಂದ ಈ ಚರಿತ್ರೆಯನ್ನು ಓದುವವನ ಬಂಧು ಬಾಂಧವರ ಹಾಗೂ ಅವನ ಸಂಪತ್ತನ್ನು ಸಹ ರಕ್ಷಿಸಲು ಸಿದ್ಧಳಾಗಿರುವಳು. ನೋಡಿ, ಇಷ್ಟೆಲ್ಲ ಇದ್ದಾವೆ. ನಾನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಭಾಳ ಸಮಯ ಹಿಡಿತದೆ. ನಾನು ಓದ್ತಾ ಹೋಗ್ತೀನಿ, ಶುದ್ಧವಾಗಿ ಓದಲು ಪ್ರಯತ್ನ ಮಾಡಿಸುತ್ತೇನೆ. ಅರ್ಥ ಮಾಡಿಕೊಳ್ಳುವರೆಂದು ನಂಬಿದ್ದೇನೆ. ಈ ಕಾರಣದಿಂದ ಪ್ರಸಿದ್ಧರಾದ ಮಹಾತ್ಮರೆಲ್ಲ ದೇವಿಯ ಭಕ್ತರಾಗುವರು. ದೆವ್ವನ ಮನೆಯಲ್ಲಿ ದೇವಿಯ ಗ್ರಂಥವಿರಲು ಆ ದೆವ್ವ ಮನೆ ಬಿಟ್ಟು ಹೋಗುವುದು. ದೇವಿಯ ಚರಿತ್ರೆಯ ಮಾತನ್ನು ಕೇಳಿದರೆ ಹೊರಮನೆಯಲ್ಲಿಯ ದೊಡ್ಡ ದೆವ್ವ ಬಿಟ್ಟು ಹೋಗುವುದು. ಈ ಜಗನ್ಮಾತೆಯ ಚರಿತ್ರೆಯನ್ನು ಓದುವವನಿಗೆ ರಾಜರು ಸಹ ಪ್ರೀತಿ ಮಾಡುವರು. ಅವನಿಗೆ ಯಮ ಬ್ರಹ್ಮಾದಿಗಳ ಭಯವಿಲ್ಲ, ಸರ್ವವೂ ಸ್ವಾಧೀನವಾಗಿರುವುದು. ಯಾವನಿಗಾದರೂ ದೆವ್ವ ಬಡಿದರೆ ಸಂಪೂರ್ಣ ಗ್ರಂಥವನ್ನು ನುಡಿದು ಅದರಿಂದ ಭಸ್ಮ ತಯಾರಿಸಿ 10 ದಿವಸಗಳವರೆಗೆ ಅವನ ಮೈಗೆ ಹಚ್ಚಿದರೆ ಆ ದೆವ್ವ ಬಿಡುವುದು. ದೊಡ್ಡ ದೆವ್ವ ಹಿಡಿದಿದ್ದರೂ ಹಿಡಿದವನೇ ಮೇಲಿನ ನಿಯಮದಂತೆ ಗ್ರಂಥವನ್ನು ಓದಿದರೆ ಸತ್ಯವಾಗಿ ಬಿಟ್ಟು ಹೋಗುವುದು. ನೋಡಿರಿ ಸ್ತೋತ್ರಗಳೇ, ರಾಜರು, ಶತ್ರುಗಳು, ಜನರು ಸದಾ ಸ್ವಾಧೀನವಾಗಬೇಕಾದರೆ ಪ್ರತಿ ದಿವಸ ಪ್ರಾರಂಭಿಸಿ ನಡುವೆ ಒಂದು ದಿನ ತಪ್ಪದೆ ಸಂಪೂರ್ಣ ಗ್ರಂಥವನ್ನು ಕಷ್ಟ ಹೊಂದದೆ ತನ್ನ ಮನಸ್ಸು ಚಂಚಲವಾಗದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಓದಿದವನಾದರೆ ಅವನಿಗೆ ನೆನೆದ ಮಾತ್ರದಿಂದ ಮೇಲಾದ ವಶೀಕರಣವು 30 ದಿವಸಕ್ಕೆ ಸಿದ್ಧಿಯಾಗುವುದು. ವಶೀಕರಣ ಸ್ವಾಧೀನವಾಗುವುದು. ಕೇಳುಗರೆ, ವೀಕ್ಷಕರೇ, ನಾನು ಓದುವುದನ್ನು ಅರ್ಥ ಮಾಡಿಕೊಳ್ಳಿ, ನನ್ನ ಶ್ರವಣ ಮಾಡಿ, ಓದಿನ ಕಡೆ ಗಮನ ಕೊಡಿ. ನನ್ನ ಕಡೆ ಗಮನ ಕೊಡಬೇಡಿ. ನಾನು ಏನು ಓದ್ತಾ ಇದ್ದೀನಿ ಅದರ ಕಡೆ ಕೇಳ್ತಾರೆ. ಒಂದು ದಿವಸ ಸಂಪೂರ್ಣ ಗ್ರಂಥವನ್ನು ಓದುತ್ತಾ ಮಧ್ಯ ದಿವಸ ಸಹ ತಪ್ಪದೆ ಸಂಶಯವಿಲ್ಲದೆ 1 ವರ್ಷ ಓದಿದೊಡೆ ದೇವಿಯ ಪ್ರತ್ಯಕ್ಷ ದರ್ಶನವಾಗುವುದು. 4 ತಿಂಗಳ ಓದಿದರೆ ಬೇಗನೆ ಫಲಗಳನ್ನು ಕೊಡುವಳು. ಜಗತ್ತಿನ ಜನರೆಲ್ಲ ಇದನ್ನು ಸಂಪೂರ್ಣವಾಗಿ ನಂಬತಕ್ಕದ್ದು. ನಂಬಿಕೆಯೇ ಮೂಲ ಕಾರಣ. ನಂಬಿಕರೆದರೆ ಓ ಎನ್ನನೇ ಶಿವನು, ನಂಬಿದರೆ ಎಂಬು. ನೋಡಿ ವೀಕ್ಷಕರೇ, ಇದರಲ್ಲಿ ಬರೆದಂಥದ್ದು ಎಲ್ಲವೂ ಸತ್ಯವಾಗಿದೆ. ನಂಬಿಕೆ ಇಟ್ಟೇ ಬರೆದಿದ್ದಾರೆ. ಓದುವನು ಕೂಡ ನಂಬಿಕೆ ಇಟ್ಟೇ ಓದಬೇಕು, ಕೇಳುವನು ಕೂಡ ನಂಬಿಕೆ ಇಟ್ಟು ಓದಬೇಕು. ನಂಬಿಕೆಯ ಮೇಲೆ ಫಲಗಳು ನಿಂತವೆ. ಇಲ್ಲಿ ಬರೆದ ತಕ್ಷಣ ನಾನು ಓದಿದ ತಕ್ಷಣ ಫಲಗಳು ಸಿಗಬೇಕು ಅಂದ್ಕೊಂಡಿದ್ದಲ್ಲ, ಆಗಬೇಕು ಅಂತಲ್ಲ. ನಂಬಿಕೆ ಇಟ್ಟು ಓದಬೇಕು, ನಂಬಿಕೆ ಇಟ್ಟು ಭಕ್ತಿ ಇಡಬೇಕು. 1 ಮಂಡಲ 2 ಮಂಡಲ ಓದಿದರೆ ಕ್ರೂರವಾದ ಫಲಗಳು ಪ್ರಾಪ್ತಿಯಾಗುವು.
1 ಮಂಡಲ 2 ಮಂಡಲ ಓದಿದರೆ ಕ್ರೂರವಾದ ಫಲಪ್ರಾಪ್ತಿಯಾಗುವುದು. ತಿಂಗಳು ಓದಿದರೆ ದೇವರಂತೆ ಪೂಜೆಗುಂಬನು. 3 ವರ್ಷ ಬೇಸರವಿಲ್ಲದೆ ಓದಿದರೆ ಸಾಕ್ಷಾತ್ ದೇವಿಯೇ ತಾನು ಆಗುವನು. ಶಿವೋಹಂ ಭಾವುಳ್ಳ ಚಿಚ್ಚಕ್ತಿಯ ಸ್ವರೂಪನಾಗುವನು. ಕೂಡತಕ್ಕ ಹಾಸಿಗೆ, ಕೂಡತಕ್ಕ ರೀತಿ, ಕೂಡುವ ದಿಕ್ಕು ಇವುಗಳನ್ನು ತಿಳಿದು ಆಸನದಲ್ಲಿಯೇ ಇಚ್ಛೆಯಿಂದ ಓದಲು ಸಂಶಯವಿಲ್ಲದೆ ಫಲಗಳು ಪ್ರಾಪ್ತಿಯಾಗುವು. ಸುವಾಸನೆಯುಳ್ಳ ಪುಷ್ಪ, ಉತ್ತಮ ಧೂಪ, ದೀಪ ಮೊದಲಾದ 14 ಉಪಚಾರಗಳಿಂದ ದೇವಿಯ ಮಹಾತ್ಮೆಯನ್ನು ಓದುವುದು. ಆಸನ, ಶಾಂತಿ, ಪೂಜಾದಿಗಳಿಗೆ ಬಿಳಿಯ ಕಂಬಳಿಯನ್ನು, ವಶೀಕರಣಕ್ಕೆ ಕೆಂಪು ಕಂಬಳಿಯನ್ನು, ಭೂತ ಉಚ್ಚಾಟನ ವೈರಿನಾಶಕ್ಕೆ ಕರಿಕಂಬಳಿಯನ್ನು, ಸಮ್ಯಕ ಜ್ಞಾನಕ್ಕೆ ಚಿಗರಿಯ ಚರ್ಮವನ್ನು, ಜೀವನ್ಮುಕ್ತಿಗೆ ಹುಲಿಯ ಚರ್ಮವನ್ನು ಸಮನಾಗಿ ಮೆದುವಾಗಿ ಹಾಸಿಕೊಳ್ಳಬೇಕು. ಕೇಳುಗರೆ, ವೀಕ್ಷಕರೇ ನೋಡಿ, ಇದರಲ್ಲಿ ಬರ್ತಕ್ಕಂಥ ಇವೆಲ್ಲ ನಿಯಮಗಳಿದಾವಲ್ಲ, ನಿಯಮಗಳು ಅವರವರಿಗೆ ಸಂಬಂಧಪಟ್ಟದ್ದು. ತಾವು ಕೂಡ ಈ ಪುಸ್ತಕವನ್ನು ಇಚ್ಛೆಯುಳ್ಳವರು, ಭಕ್ತಿಯಿಂದ ಇಚ್ಛೆಯುಳ್ಳವರು, ಓದಬೇಕಂತ ಇಚ್ಛೆಯುಳ್ಳವರು, ತಿಳಿದುಕೊಳ್ಳಬೇಕೆನ್ನುವರು ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ದೇವಿ ಮಹಾತ್ಮನ ಖರೀದಿ ಮಾಡಿ ಸರಿಯಾಗಿ ಓದಿ ಅದರ ತಕ್ಕಂತೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಯಮಗಳನ್ನು ಪಾಲಿಸಿ. ಇದೆಲ್ಲ ನಿಯಮಗಳನ್ನು ಕೆಲವೊಂದು ಪಾಲಿಸೋಕ್ಕಾಗಲ್ಲ, ನನಗೂ ಕೂಡ ಇಲ್ಲಿ ಪಾಲಿಸೋಕ್ಕಾಗಿಲ್ಲ. ನಾನು ಇರ್ತಕ್ಕಂಥ ಪೂಜೆ ಮಾಡೋದು ಸಂಕ್ಷಿಪ್ತ ಪೂಜೆ. ನಿಮಗೆ ಏನೇನಾಗುತ್ತೋ ಅಷ್ಟು ಮಾಡಿ. ಓಕೆ, ಮುಂದೆ ಕೆಲವೊಂದು ನಿಯಮಗಳಿದ್ದಾವೆ, ಅವ್ಯಾವ ನಿಯಮಗಳನ್ನು ನಾನು ಓದೋದಿಲ್ಲ. ನೀವು ಪುಸ್ತಕವನ್ನು ಕೊಂಡುಕೊಂಡು ಓದ್ಬೋದು. ಓಕೆ, ಮುಂದೆ ಕಾಮ್ಯ ಸಿದ್ಧಿಯ ಸಾಧಕರು ಈ ಚರಿತ್ರೆಯನ್ನು ಷೋಡಶೋಪಚಾರದಿಂದ ಪೂಜಿಸಿಯೇ ಓದಬೇಕು, ಪೂಜಿಸದೆ ಓದಬಾರದು. ಪ್ರತಿಯೊಂದು ಅಧ್ಯಾಯವನ್ನು ಭಕ್ತಿಯಿಂದ ಪೂಜಿಸ್ತಾ ಓದಿದರೆ ಸಾರ್ವಭೌಮನಾಗುವನು ಅಥವಾ ಶ್ರೇಷ್ಠ ಯತಿಯಾಗುವನು. ಪರಮೇಶ್ವರಿಯ ಕರುಣೆಯಾಗಿ ಮೇಲಿನಂತಾಗುವುದರಲ್ಲಿ ಯಾವ ಆಶ್ಚರ್ಯವಿಲ್ಲ. ಇದು ಪ್ರತಿ ಅಧ್ಯಾಯವನ್ನು ಕೂಡ ಪೂಜೆ ಮಾಡಿಯೇ ಓದಬೇಕು, ಪೂಜೆ ಮಾಡಿಯೇ ಮುಗಿಸಬೇಕು. ಓಕೆ, ಇದು ಅರ್ಥ. ಪೂಜೆ ಅರ್ಥ ಏನು? ತೃಪ್ತಿಪಡಿಸುವುದು. ಸರ್ವವು ದೇವಿಯ ರೂಪವು, ದೇವಿ ಹೊರತು ಅನ್ಯವಿಲ್ಲ ಎನ್ನುವುದು ತಿಳಿಯುವುದು. ನಾನು ನನ್ನದೆಂಬುದನ್ನು ದೇವಿಗೆ ಅರ್ಪಿಸುವುದು, ದೇವಿಯೇ ತಾನೆಂಬ ಅಭೇದ ಚಿಂತನೆಯು. ನೋಡಿ, ಈ ದೇವಿ ಪಾರಾಯಣದ ಪೂಜೆ 4 ಅರ್ಥಗಳಿದ್ದಾವೆ. ಒಂದೇ ಅರ್ಥ ಏನು ಅಂದರೆ, ನಮ್ಮ ಭಕ್ತಿ ದೇವರಿಗೆ ತೃಪ್ತಿಯಾಗಬೇಕು, ಇದು ಒಂದು ಅರ್ಥ. ಎರಡನೇ ಅರ್ಥ, ಸರ್ವವೂ ದೇವಿಯ ರೂಪವು, ದೇವಿ ಹೊರತು ಅನ್ಯವಿಲ್ಲ. ಈ ಜಗತ್ತೇನಿದೆ, ನಾವು ನೀವು, ಈ ಜಗತ್ತು ಏನಿದೆ ನಮ್ಮ ಸುತ್ತಮುತ್ತ ಎಲ್ಲವೂ ದೇವಿಯ ಸ್ವರೂಪವೇ ಆಗಿರುತ್ತದೆ. ಹಾಗೆ ಅದನ್ನು ತಿಳ್ಕೊಳ್ಳೋದು. ಆಮೇಲೆ ನಾನು ನನ್ನದು ಎಂಬುದನ್ನು ದೇವಿಗೆ ಅರ್ಪಿಸೋದು. ಇಲ್ಲಿ ನಾನು ನನ್ನದು ಅಂತ ಅಹಂಕಾರ ಇದೆ, ಇದು ನಂದು, ಇದು ನಂದು, ಇದು ನಾನು, ಇದೆಲ್ಲ ಅಹಂಕಾರದಿಂದಲ್ಲ, ದಿನನಿತ್ಯ ವ್ಯವಹಾರಗಳಿಂದಲ್ಲ, ಅದೆಲ್ಲನೂ ಕೂಡ ದೇವಿಗೆ ಸಮರ್ಪಿಸೋದು. ಇನ್ನು 4ನೇದು ಏನಂದರೆ, ದೇವಿಯೇ ತಾನೆಂಬ ಅಭೇದದಿಂದ ನೀವು. ಇದು 4ನೇ ಅರ್ಥ. ದೇವಿನೇ ನಾನು ಅಂತ ಹೇಳೋದೇನಲ್ಲ, ಇದು ಅಷ್ಟು ಸರಳ ಅಲ್ಲ. ಈ ದೇವಿನೇ ನಾನು ಅಂತ ಹೇಳಬೇಕು ಅಂದರೆ ಭಾಳ ತಪಸ್ಸಬೇಕು. ಅದು ಈ ದೇವಿಯ ಚರಿತ್ರೆಯನ್ನು ಓದಿ ಸಾಧನೆ ಮಾಡೋದಂತ ಕೊನೆಗೆ ಅದು ಎಷ್ಟೋ ತಪಸ್ಸುಗಳ ಕಾಲ ಬೇಕು. ಆ ರೀತಿ ಆ ಒಂದು ಅರ್ಥ ಮನಗಣನೆ ಆಗಬೇಕು ಅಂದರೆ ದೇವಿನೇ ನಾನು, ನಾನೇ ದೇವಿ ಅಂತ ಅರ್ಥ ಆಗಬೇಕು ಅಂತ ಕೊನೆಯಲ್ಲಿ ಬರುತ್ತೆ. ಅದು ಅರ್ಥ ಆಗಬೇಕಂದ್ರೆ ಭಾಳ ಭಕ್ತಿ, ತಪಸ್ಸು, ಜ್ಞಾನ ಬೇಕಾಗುತ್ತದೆ. ಅದು ಇಷ್ಟು 4 ಅರ್ಥಗಳ ಪೂಜೆ ಮಾಡುವ ಅರ್ಥ. ಪ್ರತಿ ದಿವಸ ಸಂಪೂರ್ಣ ಗ್ರಂಥವನ್ನು ಭಕ್ತಿಯಿಂದ ಓದಬೇಕು. ಇದು ಒಂದು ವೇಳೆ ಆಗದಿದ್ದರೆ ತದಗಿ, ಅಷ್ಟಮಿ, ನವಮಿ, ಚತುರ್ದಶಿ, ಪೂರ್ಣಮಿ, ಅಮಾವಾಸ್ಯೆ ಈ ತಿಥಿಗಳು ಯಾವುದೊಂದನ್ನು ನಿರ್ಣಯಿಸಿಕೊಂಡು ಓದಬೇಕು, ಅಥವಾ ಮಂಗಳವಾರ, ಶುಕ್ರವಾರಗಳಲ್ಲಿ ಓದಬೇಕು. ಇದು ಸಾಧಿಸದಿದ್ದರೆ ನವರಾತ್ರಿಯ 9 ದಿವಸ ಓದಿದರೆ ಮಹಾಪುಣ್ಯ ಪ್ರಾಪ್ತಿಯು. ನಿತ್ಯದಲ್ಲಿ ಓದಿದರೆ ಆತ್ಮ ಲಾಭವಾಗುವುದು. ಆರಂಭಿಸಲು ಯಾವುದನ್ನು ನಿಶ್ಚಯಿಸಿಕೊಳ್ಳು. ನಿಮಗೇನಾಗುತ್ತೆ, ಸಮಯ ಇದ್ದರೆ ದಿನಾಲೂ ಓದಿ, ಇಲ್ಲ ಅಂತ ತದಗಿ, ಅಷ್ಟಮಿ, ನವಮಿ ದಿವಸ, ಚತುರ್ದಶಿ, ಪೂರ್ಣಿಮೆ, ಅಮಾವಾಸ್ಯೆ ದಿವಸ ಓದ್ಬೋದು, ಹುಣ್ಣಿಮೆ ದಿವಸ ಓದ್ಬೋದು. ಆಗದೇ ಇದ್ದರೆ ಮಂಗಳವಾರ, ಶುಕ್ರವಾರ ಓದ್ಬೋದು. ಇಲ್ಲ ಅಂತಾರೆ ನವರಾತ್ರಿ 9 ದಿವಸ, ನವರಾತ್ರಿ ಪ್ರಾರಂಭ ಆಗಿದೆ ನೋಡಿ, ಈಗಲೂ ಕೂಡ 9 ದಿವಸ ಓದ್ಬೋದು. ಅದು ಅವರವರ ಇಚ್ಛೆ, ಅವರವರ ಭಕ್ತಿ, ಅವರವರ ಸಮಯಕ್ಕೆ ಅನುಸಾರವಾಗಿ. ಇನ್ನೊಂದು ಹೇಳ್ತೀನಿ, ಇದರಲ್ಲಿ ಆವಶಕ್ತಿಯ ಮಂತ್ರವಾಗಲಿ, ತಾವು ನ್ಯಾಸ ಮಾಡಿ ಬಳಿಕಲಿ ದೇವಿ ಚರಿತ್ರೆಯನ್ನು ಎಂದು ಓದಿದವನು ನಿತ್ಯದ ಲೋದಿಕೊಂಡಿರಲು ಎವಳೈ ಬೇಡಿದ್ದ ಬಯಕೆಗಳಾವವು ಪ್ರಯೋಗಗಳಾದರೂ ತಾವು ಶೀಘ್ರದಲಹವು ದೃಢ ಸಾಧಿಕರಿಪಡಿಸುವುದು. ಇದರಲ್ಲಿ ಈ ಪದ್ಯದಲ್ಲಿ ಏನಂತಂದರೆ, ಈ ಪುಸ್ತಕ ದೇವಿ ಗ್ರಂಥವನ್ನು ಓದಬೇಕಂದ್ರೆ ಸುಮ್ಮನೆ ಪುಸ್ತಕದ ಅಂಗಡಿಗೆ ಹೋಗಿ ಕೊಂಡ್ಕೊಂಡು ಬಂದು ದೇವರ ಮುಂದ್ಕೊಂಡು ದೇವಿ ಕೂಡ ಪೂಜೆ ಮಾಡಿ ಓದಲ್ಲ, ಗುರುಮುಖದಿಂದ ತಗೋಬೇಕು ಈ ಪುಸ್ತಕವನ್ನು. ಈಗಾಗಲೇ ಈ ದೇವಿ ಚರಿತ್ರೆ ಬಗ್ಗೆ ತಿಳಿದುಕೊಂಡಂಥ ಮಹಾನ್ ಗುರುಗಳಿದ್ದಾರೆ. ಆ ಗುರುಗಳು, ಯಾವ ಗುರು ದೇವಿ ಚರಿತ್ರೆ ಬಗ್ಗೆ ತಿಳ್ಕೊಂಡಿದ್ದಾನೆ, ಅನುಭವ ಮಾಡಿಕೊಂಡಿದ್ದಾನೆ, ಅಂತಹ ಗುರುವಿನ ಹೋಗಿ ಅವ ಗುರುವಿನಲ್ಲಿ ವಿನಂತಿಸಿಕೊಂಡು ಗುರುಮುಖದಿಂದ ದೀಕ್ಷೆ ಪಡೆದು ಅವ ಈ ಪುಸ್ತಕವನ್ನು ಅವರ ಹಸ್ತ ಮುಖಾಂತರ ತಗೊಂಡು ಓದಬೇಕು. ಸುಮ್ಮನೆ ನಾನು ಯಾವುದೋ ಒಂದು ಪುಸ್ತಕ ತಂದು ಓದೋದಲ್ಲ, ಗುರುಮುಖದಿಂದ ಬರಬೇಕು ಈ ಪುಸ್ತಕ. ಗುರು ತನ್ನ ಹಸ್ತದಿಂದ ಕೊಡಬೇಕು.
ಇದು ಓದಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಗುರುನ್ಯಾಸ ಮಾಡಬೇಕು ಅಂತ ಗುರು ದೇವಿ ಚರಿತ್ರೆ ನಾವು ತಿಳಿದುಕೊಂಡಂಥ ಗುರುಗಳ ಹತ್ರ ಹೋಗಬೇಕು. ದೇವಿಯ ದೇವಸ್ಥಾನಗಳು ಎಲ್ಲೆಲ್ಲಿದ್ದಾವೆ ನಮ್ಮ ಭಾರತದಲ್ಲಿ, ಎಲ್ಲ ದೇವಿಯ ಆರಾಧನೆ ಮಾಡ್ತಕ್ಕಂಥ ಅರ್ಚಕರು, ಪುರೋಹಿತರು, ಭಕ್ತರು, ಗುರುಗಳು ಅವ್ರ ಹತ್ರ ಹೋಗಿ ತಾವು ಪಡಿಬೋದು. ಒಂದೆರಡು ಅಧ್ಯಾಯ ಓದಿದರಂದು ನೋಡಿ, ನಾನು ಈಗ ನನಗೆ ಒಳ್ಳೆಯದು ಅನ್ನಿಸ್ತದೆ, ಪದ್ಯಗಳನ್ನು ಓದಿ ಅರ್ಥೈಸಲು ನನಗೆ ಸರಿ ಅನಿಸ್ತದೆ. ಒಂದೆರಡು ಅಧ್ಯಾಯ ಓದಿದರಂದು ಪುಣ್ಯವು ದೊರಕತಿಹುದು, ಒಂದೆರಡು ನಾಲ್ಕಗೆ ದೇವಿಯ ಕರುಣೆ ಬಹಳೆಹುದು ಎಂದು ಕೇಳಿದ ಜನರು ಈಯಪ್ಪಂದೆ ನಿತ್ಯದಲ್ಲಿ ಓದಿಕೊಳ್ಳಿರಿ, ಸಂದೇಹ ತಾನಿಲ್ಲ ಗುರು ಚಿದಾನಂದ ದಯವಿರುವುದು. ಒಂದೆರಡು ಓದ್ರಿ ಅಧ್ಯಾಯ, ಅಷ್ಟಕ್ಕೆ ಪುಣ್ಯ ಬರುತ್ತೆ. ಒಂದೆರಡು ಅಲ್ಲಿ 4 ಓದಿ, ಎಷ್ಟಾಗುತ್ತೆ ಅಷ್ಟು ಓದಿ, ಪುಣ್ಯ ಬರುತ್ತೆ. ನಿತ್ಯದಲ್ಲಿ ಓದ್ರಿ, ಒಳ್ಳೆಯದಾಗತ್ತಂತ ಇದರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತ ಗುರು ಚಿದಾನಂದರು ಅವರ ದಯ ಇರುತ್ತೆ, ಓದ್ರಿ ಅಂತ ಹೇಳ್ತಾರೆ. ಇಲ್ಲಿಗೆ ಒಂದು ಪೀಠಿಕಾಧ್ಯಾಯ ಮುಗಿಯಿತು. ಪೀಠಿಕಾಧ್ಯಾಯ ಮುಗಿದ ಮೇಲೆ ನಾವು ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡಿ ಮುಗಿಸ್ಬೇಕು. ನೋಡಿ, ಸಂಕ್ಷಿಪ್ತವಾದ ಪೂಜೆ ಎಲ್ಲನೂ ಎಷ್ಟು 16 ಪೂಜೆಗಳಿದ್ದಾವೆ. ಪೂಜೆಗಳಲ್ಲಿ 16 ಅರ್ಪಣೆಗಳಿದ್ದಾವೆ. ಎಲ್ಲನೂ ಮಾಡೋಕ್ಕಾಗಲ್ಲ, ನಮಗೆ ಎಷ್ಟಾಗತ್ತೆ ಅಷ್ಟು, ನನಗೆ ಇಷ್ಟ ಆಗುತ್ತೆ. ನೋಡಿ, ಅರಿಶಿನ ತರಿಸ್ತೀನಿ, ನೀರವನ್ನು ಗಂಗೆಯನ್ನು ಸರಿಸಿನಿ, ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ, ಕುಂಕುಮವನ್ನು ಅರ್ಪಿಸ್ತಾ ಇದ್ದೀನಿ, 2 ಸಲ ಕುಂಕುಮ, ಅಕ್ಷತೆಯನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಎಷ್ಟೇ ಹೂವು ಇದೆ ಕಡೆ ಹೂವನ್ನು ಏರಿಸ್ತಾ ಇದ್ದೀನಿ. ಹಾಗೆ ಧೂಪವನ್ನು ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ಆರತಿ ಇಡುವ, ಆರತಿ ಮಾಡುವ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ನೈವೇದ್ಯ. ಓಂ ದೀಪಂ ಅರಿಶಿನ ಚಂದನಂ ಪುಷ್ಪಂ ಧೂಪಂ ಆರತಿಯಂ ಘಂಟನಾದಂ ನೈವೇದ್ಯಂ ಸಮರ್ಪಯಾಮಿ. ಈಗ ಪೀಠಿಕಾಧ್ಯಾಯ ಮುಗಿದು, ಈಗ ನಾವು 1ನೇ ಅಧ್ಯಾಯಕ್ಕೆ ಹೋಗುವ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.